ಚಿಂತಾಮಣಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಬಾರ್ ಕ್ಯಾಷಿಯರ್ ಹಾಗೂ ಮತ್ತೊಂದು ವ್ಯಕ್ತಿ ನಡುವೆ ನಡೆದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಡೆದಿದೆ. ತಾಲೂಕಿನ ಚಿಲಕಲನೆರ್ಪು ಹೋಬಳಿ ಬುಡುಗುಂಟೆ ಗ್ರಾಮದ ಚಲಪತಿ ಪುತ್ರ ಹೇಮಂತ್ ಕುಮಾರ್ ಗುರುವಾರ ರಾತ್ರಿ ಹಣಕಾಸಿನ ವಿಚಾರಕ್ಕೆ ಆರ್ಆರ್ ಬಾರ್ ಕ್ಯಾಷಿಯರ್ ಹಾಗೂ ಹೇಮಂತ್ ಕುಮಾರ್ ಮಧ್ಯೆ ಗಲಾಟೆ ನಡೆದಿದ್ದು, ಮತ್ತೆ ಶುಕ್ರವಾರ ಮಧ್ಯಾಹ್ನ ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಗಲಾಟೆಯಾಗಿ ಬಾರ್ ಸಮೀಪವಿರುವ ಎಚ್ಪಿ ಪೆಟ್ರೋಲ್ ಬಂಕ್ನ ಕೊಠಡಿಯೊಂದರಲ್ಲಿ ಹೇಮಂತ್ ಕುಮಾರ್ನನ್ನ ಬರ್ಬರವಾಗಿ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕೊಲೆಯಾದ ಹೇಮಂತ್ 1 ವರ್ಷಗಳ ಹಿಂದೆ ಇದೇ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಂತ ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಗಲಾಟೆ ಆಗಿರೋದು ಕೆಲಸದವ್ರು ಇದ್ರು ಸರ್ ಎಲ್ಲ ಅಲ್ಲಿ ಮಾಡ್ರು ಸರ್ ಇಲ್ಲೇ ನಿಮ್ಮವ್ರು ಇರಲಿಲ್ಲ ಅವಾಗ ಮಲಗಿದ್ದಾರೆ ಮಾತನಾಡ್ತಾರೆ ಬಂದು ಮಾತಾಡ್ಕೊಂಡು ಇಲ್ಲಿ ಗಲಾಟೆ ಮಾಡ್ತಾರೆ. ಯಾರೆಲ್ಲ ಒಬ್ಬರೇ ಸರ್ ಒಬ್ಬನೇ ಬಂದು ಇವಾಗ ಮನೆ ಕೆಲಸ ಮಾಡ್ತಾ ಇದ್ವಿ. ಮೆಸ್ ತಗೊಂಡು ಬರ್ತೀನಮ್ಮ ಹೋಗಿ ಅಂದರು. ನಾನು ಬಾವನ ಕೈ ಕಾಸು ಕೊಟ್ಟಿದ್ದು ಈಸ್ಕೊಂಡು ಬಂದು ತಗೊಂಡು ಬಪ್ಪ ಅಂದೆ. ತಗೊಂಡು ಬಸ್ಸಲ್ಲಿ ಕಳಿಸ್ದ. ಬರ್ತೀನಮ್ಮ ಅಂದ. ಮತ್ತೆ ಯಾರು ಸೇರಿ ಕುಡ್ಕೊಂಡು ಕರ್ಕೊಂಡು ಹೋಗಿ ಕುಡಿಸ್ಬಿಟ್ಟು ಚೆನ್ನಾಗಿ ರಾತ್ರಿ ಅವನು ಇವನು ಬಾರ್ದು ರವಿ ರವಿ ಅವನು ನನಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ರೆ, ನೋಡಮ್ಮ ಹಿಂಗೆ ಹೇಳ್ತಾ ಇದ್ದಾನೆ ಅವನು, ನನ್ನ ಸಾಯಿಸಾಕ್ತಾನಂತೆ ಅಂದ. ಅಣ್ಣ ಅಣ್ಣ ಅಂತ ಮಾತಾಡ್ತಾ ಇದ್ದಾನೆ ಅತ್ನ. నీ అమ్మని దెంగా నువ్వు మీ అమ్మ పక్కల పనుకుంటావమ్రా నువ్వు అమ్మ నిన్ను ఈ పొద్దు ఉన్నిచ్చలేదురా, నేను ఎప్పుడు కున్నీయಲ್ಲ, నేను ಯಾಡುಂಡವು చెప్పురా, నేను ಎದ್ಕೊಂಡು ಇಲ್ಲೇ ಮಲ್ಕೊಂಡಿದ್ದು ಅವನು. ನಾನು ಇಲ್ಲ ಅಂತ ಬೇರೆ ಊರಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅವನು. ಆದ್ರೇನು ನನ್ನ ಮಗನ ಬಿಟ್ಟಿಲ್ಲ, ನೀನು ಸಾಯಿಸಾಕ್ತೀನಿ ಅಂತ ಹೇಳಿದ್ದಾನೆ ರಾತ್ರಿ ಅವನು. ನಾನು ಕೇಳಿಸ್ಕೊಂಡು ಕಾನ್ಫರೆನ್ಸ್ ಕಾಲ್ ನಾನು ಅವ್ನ ಮೊಬೈಲ್ ತಗೊಂಡು ನೋಡಿ ಅವ್ನು ಮಾತಾಡಿರೋದು ನೋಡಿ ಸರ್. ದಯಮಾಡಿ ನನಗೆ ವಾಸ ಇದ್ದಿದ್ದೆಲ್ಲಕ್ಕ ಬುಡುಗುಂಟೆಯಲ್ಲಿ ಮನೆ ಕಟ್ತಾ ಇದ್ವಿ ಸರ್. ನಾವು ಇಲ್ಲೇ ಇದ್ವಿ, ಟ್ಯಾಂಗ್ಮನ್ ರೋಡಲ್ಲಿ ಇದ್ವಿ. ಇವಾಗ ಊರಿಗೆ ಹೋಗಿದ್ವಿ ನಾವು. ನಿಮ್ಮ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದ? ಮೊದಲು ಮಾಡ್ತಾ ಇದ್ದ. ಇವಾಗ ಇಲ್ಲ. ಅವ್ನು ಬಿಟ್ಟು 1 ವರ್ಷ ಮಧ್ಯೆ ಆಯ್ತು. ಅವ್ನು ಸುಮ್ಮನೆ ಮಾತಾಡೋಕ್ಕೆ ಮಂಜುನು ಇವ್ರನ್ನೆಲ್ಲ ಮಾತಾಡಕ್ಕೆ ಬರ್ತಾನೆ. ಯಾವಾಗೂ ಬರ್ತಾನೆ ಅವನು, ಡೈಲಿ ಬರ್ತಾನೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿದ್ದು ಬರ್ತಾನೆ ಅವನು. ನಿಮ್ಮ ಮಗನ ಹೆಸರು ಏನಕ್ಕ? ಹೇಮಂತ್ ಕುಮಾರ್ ಅಂತ ಸರ್. ವಯಸ್ಸು 24. ಈ ಹಿಂದೆ ಏನಾದರೂ ದ್ವೇಷ ಇತ್ತಾ ಅವರು? ಹೌದು ಸರ್. ಈ ಹುಡುಗ ಒಬ್ಬನ್ನ ಇದು ಮಾಡಿದ್ದ. ಅಲ್ಲ, ಅದರಿಂದಾನೇ ಬಂದಿರೋದು ಇದೆ.